ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತು ನಿಮಗೊಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ ಹಾಕಿ ತೋರಿಸ್ತೀನಿ. 3 ಸ್ಟೆಪ್ಪಲ್ಲಿ ನೋಡಿ. ಅದಕ್ಕೋಸ್ಕರ 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಮೊದಲು ಸ್ಯಾರಿ ಪಲ್ಲು ಸೈಡ್ನ ಸೀದಾ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಮಾಡ್ಕೊಂಡಾಮೇಲೆ 4 ಚೈನ್, 4 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕಿ ಅದು ಕೂಡ ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್, ಈ 4 ಚೈನ್ ಗ್ಯಾಪ್ನ 3 ಟೈಮ್ ಹಾಕೋಬೇಕು. ಥ್ರೆಡ್ ಒಂದು ಸ್ವಲ್ಪ ಮುಂದೆ ಎಳ್ಕೊಂಡು ನಾನು ಈ ರೀತಿ ಬೀಡ್ಸ್ ತೊಗೋತಾ ಇದ್ದೀನಿ. ಇದನ್ನು ಥ್ರೆಡ್ಗೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಬೀಡ್ಸ್ನ ಥ್ರೆಡ್ಗೆ ಸೇರಿಸ್ಕೊಂಡಾಮೇಲೆ ಒಂದು ಲಾಕ್ ಮಾಡ್ಕೋತೀನಿ. ನಂತರ ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನ್. ಫ್ರೆಂಡ್ಸ್, ಈ 4 ಚೈನ್ ಗ್ಯಾಪ್ನ ಈಗ 5 ಟೈಮ್ ಹಾಕೋತೀನಿ. ಸ್ಟಾರ್ಟಿಂಗಲ್ಲಿ 3 ಟೈಮ್ ಹಾಕ್ಕೊಂಡಿದ್ದೆ, ಈಗ ಸೆಂಟ್ರಲ್ಲಿ ನಾನು 5 ಟೈಮ್ ಹಾಕೋತೀನಿ. ಫ್ರೆಂಡ್ಸ್, ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ರೆಡ್ ಕಲರಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈಗ 4 ಚೈನ್ ಗ್ಯಾಪ್ನ ನಾನು 5 ಟೈಮ್ ಹಾಕ್ಕೊಂಡಿದ್ದೀನಿ. 5 ಟೈಮ್ ಹಾಕ್ಕೊಂಡಾಮೇಲೆ ಸ್ವಲ್ಪ ಥ್ರೆಡ್ ಮುಂದಕ್ಕೆ ಕೆಳ್ಕೊಂಡು ಮತ್ತೊಂದು ಬಿಡ್ ಸೇರಿಸ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಅದು ಯಾವ ಗ್ಯಾಪಿಗೆ ಬರುತ್ತೆ ಆ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಗ್ಯಾಪ್ನ 5 ಟೈಮ್ ಹಾಕೋಬೇಕು. ಇದೇ ರೀತಿ ನಿಮ್ಗೆ ಎಷ್ಟು ಬೇಕು ಅಷ್ಟು, ಅಂದರೆ ಸ್ಯಾರಿ ಪಲ್ಲು ಎಷ್ಟಿದೆ ಅಷ್ಟು ಪೂರ್ತಿಯಾಗಿ ಈ ಬೇಸ್ ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಬೇಸ್ ಲೈನ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ 4 ಚೈನ್ ಗ್ಯಾಪ್ನ ನಾನು 3 ಟೈಮ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಸಹ 4 ಚೈನ್ ಗ್ಯಾಪ್ನ 3 ಟೈಮ್ ಹಾಕಿದ್ದೀನಿ. ಸೆಂಟ್ರಲ್ಲಿ ಮಾತ್ರ 5 ಟೈಮ್ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಲೈನ್ಗೆ ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀನಲ್ಲ, ಆ ಲಾಕ್ ಮೇಲೆ ನಾನೊಂದು ಲಾಕ್ ಮಾಡ್ಕೋತೀನಿ. 4 ಚೈನ್ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡಿದ್ದೀನಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ 4 ಚೈನ್, ಈ 4 ಚೈನ್ ಗ್ಯಾಪ್ನ ಸೆಕೆಂಡ್ ಲೈನಲ್ಲಿ 2 ಟೈಮ್ ಹಾಕೋಬೇಕು. ಮತ್ತು ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ಥ್ರೆಡ್ ತೊಗೋತೀನಿ. 2 ಸಲ ಥ್ರೆಡ್ ತೊಗೊಂಡು ಈ ಬೀಡ್ಸ್ ಹಿಂಭಾಗ ಇದೆಯಲ್ಲ, ಬೀಡ್ಸ್ ಹಿಂದೆ ಇದೆಯಲ್ಲ, ಆ ಥ್ರೆಡ್ ಒಳಗಿಂದನೂ ಹೋಗಿ ಥ್ರೆಡ್ ವರ್ಕ್ ತಂದಿದ್ದೀನಿ. ನೋಡಿ, 2 ಲೂಪ್ ಒಳಗಿಂದ ಹೊರಗೆ ಬರಬೇಕು, 2 ಲೂಪಿಂದ ಹೊರಗೆ ಬರಬೇಕು, 2 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ತ್ರಿಬಲ್ ಕ್ರೋಶೆ ಹಾಕೋಬೇಕು. ಮತ್ತು ನೋಡಿ, 2 ಸಲ ಥ್ರೆಡ್ ಸುತ್ಕೊಂಡಿದ್ದೀನಿ. ಈ ಥ್ರೆಡ್ ಹಿಂಭಾಗದಿಂದ ಹೋಗಿ ಥ್ರೆಡ್ನ ಹೊರ ಭಾಗಕ್ಕೆ ತಂದಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಈ ಬೀಡ್ ಸುತ್ತ ಎಷ್ಟು ಬರುತ್ತೆ ಅಷ್ಟು ತ್ರಿಬಲ್ ಕ್ರೋಶೆಗಳನ್ನ ಹಾಕೋಬೇಕು. ನಾಲ್ಕು ಲೂಪನ್ನ 3 ಮಾಡ್ಕೋಬೇಕು, ಮತ್ತು 3 ಲೂಪನ್ನ 2 ಮಾಡ್ಕೋಬೇಕು, 2 ಲೂಪನ್ನ 1 ಮಾಡ್ಕೋಬೇಕು. ಇದೇ ರೀತಿ ಈ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ಆರ್ಚ್ನ ನಾನು 13 ಸಲ ತ್ರಿಬಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ. ಈ ಲಾಕ್ ಮಾಡ್ಕೊಂಡಾಮೇಲೆ ನೆಕ್ಸ್ಟು ಲಾಕ್ ಇದೆಯಲ್ಲ 4 ಚೈನ್ದು, ಆ ಲಾಕಿಗೊಂದು ಲಾಕ್ ಮಾಡ್ಕೋತೀನಿ. ಮತ್ತು 4 ಚೈನ್,
ಈಗ ನಾನು 4 ಚೈನ್ ಗ್ಯಾಪ್ನ 3 ಟೈಮ್ ಹಾಕ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಲೈನ್ ಸ್ಟಾರ್ಟಿಂಗಲ್ಲಿ 2 ಟೈಮ್ ಹಾಕ್ಕೊಂಡಿದ್ದೆ, ಈಗ 3 ಟೈಮು ಸೆಂಟ್ರಲ್ಲಿ 3 ಟೈಮ್ ಹಾಕ್ಕೋಬೇಕು. 3 ಟೈಮು 4 ಚೈನ್ ಗ್ಯಾಪ್ ಹಾಕೊಂಡ ಮೇಲೆ ನೆಕ್ಸ್ಟು 4 ಚೈನ್ ಇದೆ ನೋಡಿ, ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಇದಕ್ಕೆ ನಾನು ಟ್ರಿಬಲ್ ಕ್ರೋಶ ಹಾಕೋತೀನಿ. ಈ ಬೀಡ್ಸ್ ಹಿಂಭಾಗದ ಥ್ರೆಡ್ಗೆ ನಾನು 13 ಸಲ ಟ್ರಿಬಲ್ ಕ್ರೋಶ ಹಾಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಎಂಡಲ್ಲಿ 4 ಚೈನ್ ಗ್ಯಾಪ್ನ 2 ಟೈಮ್ ಹಾಕಿ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ಥ್ರೆಡ್ ಹೊರಗೆ ತಂದು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಲರ್ಗೆ ನಾನು ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ಮಾಲ್ ಕಲರ್ ಬೀಡ್ಸ್ಗಳಿದೆ, ಸ್ಮಾಲ್ ಸೈಜ್ ಬೀಡ್ಸ್ ಇದೆಯಲ್ಲ ಅದನ್ನು ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು 4 ಚೈನ್ ಲಾಕ್ ಮಾಡಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಆ ಲಾಕಿಗೆ ನಾನು ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನಂತರ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 2 ಟೈಮ್ ನಾನು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಒಂದು ಬೀಡ್ಸ್ ಮುಂದಕ್ಕೆ ಕೇಳ್ಕೊಂಡಿದ್ದೀನಿ. ಆಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ ತೊಗೊಂಡು ಈ ತ್ರಿಬಲ್ ಕ್ರೋಶದ ಕಂಬು ಚೈನ್ ಇದೆ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರಿಬಲ್ ಕಂಬ ಹಾಕಿ ಸ್ಟಾರ್ಟ್ ಮಾಡಿದ್ರು, ಅದಕ್ಕಿಂತ ಮುಂಚೆನೇ ಒಂದು ಚೈನ್ ಸಿಗುತ್ತೆ. ಆ ಚೈನ್ ಗ್ಯಾಪ್ಗಿಂದ ಒಳಗೆ ನಾನು ಥ್ರೆಡ್ ವರ್ಕ್ ತಂದಿದ್ದೀನಿ. ಬೀಡ್ಸ್ನ ಮುಂದಕ್ಕೆ ಕೇಳ್ಕೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ, 2 ಲೂಪಿಂದ ಹೊರಗೆ ಬಂದಿದ್ದೀನಿ ನೋಡಿ. ಇನ್ನೊಂದು ಬೀಡ್ಸ್ನ ನಾನು ಮುಂದಕ್ಕೆ ಕೇಳ್ಕೊಂಡಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಕಂಬದ ಚೈನ್ ಇದೆ ನೋಡಿ, ಅದರೊಳಗಡೆಯಿಂದ ಹೋಗಿ ಥ್ರೆಡ್ ವರ್ಕ್ ತಂದಿದ್ದೀನಿ. ಈಗ ನೀಡಲ್ ಮೇಲೆ 3 ಲೂಪ್ಗಳಿದೆ. ಈಗ ಬೀಡ್ಸ್ನ ನಾನು ಮುಂದಕ್ಕೆ ಕೇಳ್ಕೊಂಡಿದ್ದೀನಿ. 2 ಲೂಪಿಂದ ಹೊರಗೆ ಬರಬೇಕು ಮತ್ತು 2 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ಡಬಲ್ ಕ್ರೋಶನ ಒಂದೊಂದು ತ್ರಿಬಲ್ ಕ್ರೋಶಗಳಿಗೂ ಬೀಡ್ಸ್ ಸೇರಿಸ್ಕೊಂಡು ಹಾಕೋಬೇಕು. ಫ್ರೆಂಡ್ಸ್, ನಿಮಗೇನಾದರೂ ಟೈಲರಿಂಗ್ ಕಲಿಯೋ ಆಸಕ್ತಿ ಇದ್ದರೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ನಾನು ಎಲ್ಲ ಟೈಲರಿಂಗ್ ವೀಡಿಯೋಸ್ ಕ್ಲಾಸಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಹದಿಮೂರು ಕಂಬಗಳಿಗೆ 13 ಮಣಿಗಳನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಚೈನಿಂದನೂ ಹಾಕಿರೋದ್ರಿಂದ 13 ಮಣಿಗಳು ಬಂದಿದೆ. ಏನಾರ ನೀವು ಈ ಮಣಿನ ಈ ಸ್ಟಾರ್ಟಿಂಗ್ ಚೈನ್ನ ಸ್ಕಿಪ್ ಮಾಡಿದ್ರೆ 12 ಡಬಲ್ ಕ್ರೋಶಗಳು ಬರುತ್ತೆ. ಈಗ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ನಾನು ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾಮೇಲೆ ಮತ್ತೆ ಅದೇ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ. ಈ ನೆಕ್ಸ್ಟ್ ಲಾಕ್ ಇದೆ ನೋಡಿ, ಅಲ್ಲಿ ನೆಕ್ಸ್ಟ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕಿ ಅದ್ರ ನೆಕ್ಸ್ಟ್ ಲಾಕಿಗೆ ಲಾಕ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಚೈನ್ ಗ್ಯಾಪ್ಗೆ 2 ಸಲ ಸಿಂಗಲ್ ಕ್ರೋಶ ಹಾಕೋಬೇಕು. ಒಂದು ಬೀಡ್ಸ್ ಮುಂದಕ್ಕೆ ಕೇಳ್ಕೊಂಡು ನೆಕ್ಸ್ಟು ಆರ್ಚ್ ಇದೆಯಲ್ಲ ಅದರಿಂದ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಈಗ ನೆಕ್ಸ್ಟು ನೋಡಿ, ಇದನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಈಗ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ನೋಡಿ, ಇಲ್ಲಿ 2 ಲಾಕ್ ಮತ್ತು ಒಂದು ಸಿಂಗಲ್ ಕ್ರೋಶ ಹಾಕಿದ್ದೀನಲ್ಲ ಆ ಜಾಗಕ್ಕೆ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ ತಗೊಂಡು ಈ ಬೀಡ್ಸ್ ಮೇಲ್ಗಡೆ ಒಂದು ಚೈನ್ ಇದೆ ನೋಡಿ, ಆ ಚೈನ್ಗೆ ನಾನು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. 2 ಲೂಪಿಂದ ಹೊರಗೆ ಬರಬೇಕು, 2 ಲೂಪಿಂದ ಹೊರಗೆ ಬರಬೇಕು. ಈಗ 3 ಸಲ ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕಿ ಈ ಡಬಲ್ ಕ್ರೋಶದ ಕಂಬಕ್ಕೆ ನಾನು ಲಾಕ್ ಮಾಡ್ಕೋತೀನಿ.
ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಒಂದು ಸಲ ನೆಕ್ಸ್ಟು ಬೀಡ್ಸ್ ಮೇಲ್ಗಡೆ ಇರೋ ಚೈನ್ಗೆ ನಾನು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಈಗ ಮತ್ತೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ಕಂಬಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಪ್ರತಿ ಒಂದು ಕಂಬದ ಚೈನ್ಗೂ ಅಂದರೆ ಬೀಡ್ಸ್ ಮೇಲಿರೋ ಕಂಬದ ಚೈನ್ಗೂ ಕಂಬ ಒಂದು ಡಬಲ್ ಕ್ರೋಶೆ ಹಾಕಿ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಈ 3 ಚೈನ್ ತೊಗೋತೀವಲ್ಲ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಕ್ಕೆ ತೊಗೋಬೇಕು. ಫ್ರೆಂಡ್ಸ್ ನೋಡಿ, ಈ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ 3ನೇ ಲೈನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಸಹ 13 ಡಬಲ್ ಕ್ರೋಶಕ್ಕೆ ಪೀಕಟ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಲಾಕ್ ಇದೆ ನೋಡಿ, ಆ ಲಾಕ್ ಮೇಲೆ ನಾನು ಇದನ್ನ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 4 ಚೈನ್ ಹಾಕಿ ಈ ನೆಕ್ಸ್ಟ್ ಡಬಲ್ ಕ್ರೋಶೆಗಳು 2 ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ, ಒಂದು ಲಾಕು ಮತ್ತು ಸಿಂಗಲ್ ಕ್ರೋಶೆ ಅದ್ರ ಮಧ್ಯೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಈಗ ನೆಕ್ಸ್ಟು ಈ ಆರ್ಚಿಗೂ ಸಹ ಪಿಕಟ್ ಡಿಸೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಕಂಪ್ಲೀಟಾಗಿ ಹಾಕ್ಕೊಂಡಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ನ ನಾನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ 127 ದಾರದಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.